ಕಣ್ಣೆಲ್ಲ ಅವಳು ಹೊಟ್ಟೆ ಮೇಲೆ ಇದೆ. ಅವಳು ಗರ್ಭಿಣಿ ಅಲ್ಲ ಅಂತ ಗೊತ್ತಾದ್ರೆ ಆಮೇಲೆ ನಮಗಿದೆ. ಭಗವಂತ, ಇವ್ರು ನನ್ನ ಮಾತು ಕೇಳ್ದೇನೆ ಅವ್ರನ್ನೆಲ್ಲರೂ ಬರೋಕೆ ಹೇಳಿದ್ದಾರೆ. ಅವಳು ಗರ್ಭಿಣಿ ಅಲ್ಲ ಅನ್ನೋ ವಿಷಯ ಮಾತ್ರ ಆಚೆ ಬರದೇ ಇರೋ ಹಾಗೆ ನೋಡ್ಕೊಳಪ್ಪ. ಸಂಪದಾನ ನಾನ್ ರೆಡಿ ಮಾಡ್ತೀನಿ ಬಿಡಮ್ಮ. ಯಾಕೆ ಕಲ್ಯಾಣಿ, ಅಮ್ಮ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರ ಕೈಯಿಂದ ಅವರೇ ಮಾಡ್ಲಿ. ಹೌದಮ್ಮ, ಸೀಮಂತದಲ್ಲಿ ಕೂರಿಸ್ಬೇಕು ಅಂದ್ರೆ ಸ್ವಲ್ಪ ಅನುಭವ ಇರೋರೇ ಸಿದ್ಧ ಮಾಡಬೇಕು. ಅದ್ರ ಬಗ್ಗೆ ನಿನ್ಗೇನ್ ಗೊತ್ತು? ನಾವು ಮಾಡ್ತೀವಿ ಬಿಡು. ನಾನೇ ಮಾಡ್ತೀನಿ ಬಿಡಿ. ಕಲ್ಯಾಣಿ ಪ್ಲಾನ್ ಎಲ್ಲ ಹಾಳು ಮಾಡೋ ತರ ಇದ್ದಾಳೆ. ಅವಳ ಕಣ್ಣೆಲ್ಲ ನನ್ನ ಮೇಲೆ ಇದೆ. ಇವತ್ತು ಏನಾದ್ರೂ ಆಗ್ಲಿ, ಸಂಪದ ಗರ್ಭಿಣಿನ ಅಲ್ವಾ ಅಂತ ಗೊತ್ತು ಮಾಡ್ಕೋಬೇಕು. ದಮಯಂತಿ, ನೀನು ಅನುಪಮ ಸಂಪದನ ಕರ್ಕೊಂಡು ಹೋಗಿ ಕುರ್ಚಿ ಮೇಲೆ ಕೂರ್ಸಿ. ಹಾ, ಇವಳಗ್ ನಾನ್ ಯಾಕಮ್ಮ? ಇದಳಲ್ಲ ನೀನು ಮಗಳು, ಅವಳು ಕರ್ಕೊಂಡು ಹೋಗ್ತಾಳೆ ಬಿಡು. ದಮಯಂತಿ, ಹೊರಗಡೆ ಬಂದಾಗ ಕೂಡ ನಿನ್ ರೀತಿ ಬದಲಾಗಲ್ವಾ? ಮನೇಲಿ ಒಂಥರ ಹೊರಗಡೆ ಒಂಥರ ಇರೋದಕ್ಕೆ ನನಗ್ ಬರಲ್ಲ ರೀ. ನಾನು ಎಲ್ಲಾ ಕಡೆ ಒಂದೇ ತರ ಇರ್ತೀನಿ. ನೀವೆಲ್ರೂ ಬಾ ಅಂತ ಕರ್ದಿದ್ದಕ್ಕೆ ಬಂದೆ. ಬಂದಿರೋ ಕೆಲ್ಸ ಏನೋ ಅದನ್ನ ಮುಗಿಸಿ ಮೊದ್ಲು ಬೇಗ ಹೊರಡೋಣ. ಹೇಗೂ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೀರಲ್ಲ, ನಿಮ್ ಕೈಯಾರೆ ನೀವೇ ಮಾಡ್ಕೊಳ್ಳಿ. ಬಸ್ರಿ, ಅದ ಹೆಂಗಸನ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಬಾರ್ದು, ಕೆಟ್ಟದಾಗ ನಡ್ಕೊಳ್ಳೋ ಹಾಗೆ ಮಾಡಬಾರ್ದು ದಮಯಂತಿ. ಎಲ್ರು ನನಗ್ ನೀತಿ ಹೇಳೋದಕ್ ಮಾತ್ರ ರೆಡಿಯಾಗಿ ನಿಂತಿರ್ತಾರೆ. ನೀವು ಮಾಡಿ ಅಂತ ಹೇಳಿದ್ನಲ್ಲ. ಅಯ್ಯಯ್ಯೋ, ಆತರ ಕಣ್ಣೀರ್ ಯಾಕೆ ಹಾಕ್ತಿದ್ಯಾ ಸಂಪದ? ನಾವು ಮಾಡಿರೋ ದ್ರೋಹನೆಲ್ಲ ಮರ್ತು ಹೋಗಿ ನಮ್ಮ ಮನೆವರೆಗೂ ಬಂದಿರೋದೇ ನನಗ್ ಜಾಸ್ತಿ. ಅಂಥದ್ರಲ್ಲೂ ನನ್ನ ನಿಮ್ಮ ಮಗಳ ತರ ಅಂತ ಅನ್ಕೊಂಡು ಇಷ್ಟು ಚೆನ್ನಾಗಿ ಸೀಮಂತ ನಡ್ಸ್ಕೊಟ್ರಿ. ನಾನು ನಿಮ್ ಋಣ ಹೇಗ್ ತೀರಿಸ್ಲಿ? ಅರೆ, ಗರ್ಭಿಣಿ ಆಗಿರೋ ಹುಡುಗಿ ಹೀಗೆ ಕಣ್ಣೀರ್ ಹಾಕೋದು ಒಳ್ಳೇದಲ್ಲ. ಸುಮ್ನಿರು. ಪುರೋಹಿತ್ರೆ, ಅಮ್ಮ, ನೀವು ಕಾರ್ಯಕ್ರಮ ಶುರು ಮಾಡಿ. ಸರಿನಮ್ಮ. ಇಲ್ಲಿವರೆಗೂ ಒಂದ್ ಅವಕಾಶನೂ ಸಿಗ್ಲಿಲ್ಲ. ಏನ್ ಮಾಡ್ಲಿ? ಕರ್ಕೊಂಡು ಹೋಗ್ರಮ್ಮ. ನಡಿಮ್ಮ. ಬಾ.
ಅಜ್ಜಿ ಏನಮ್ಮ? ಏನಿಲ್ಲ, ನೀವ್ ಯಾವಾಗ್ಲೂ ಹೇಳ್ತಿರ್ತೀರಲ್ಲ, ನಾಳೆ ನನ್ಗೆ ಮಗು ಹುಟ್ಟಿ ಸೀಮಂತ ಮಾಡ್ತಿದೀವಿ ಅಂದಾಗ ನಮ್ಮಲ್ಲೊಂದು ಸಂಪ್ರದಾಯ ಇದೆ ಅಂತ. ಹಾಗಾದ್ರೆ ಸಂಪದ ಕೂಡ ನನ್ ಜೊತೆಲಿ ಹುಟ್ಟಿದವಳ ತರ ಅಲ್ವಾ? ಹಾಗಿರ್ಬೇಕಾದ್ರೆ ಆ ಸಂಪ್ರದಾಯ ಅವಳಿಗೂ ಅನ್ವಯಿಸುತ್ತೆ ಅಲ್ವಾ? ಏನ್ ಸಂಪ್ರದಾಯ ಕಲ್ಯಾಣಿ? ಯಾಕ್ ಚಿಕ್ಕಮ್ಮ, ಏನು ಗೊತ್ತಿಲ್ದಿರೋ ಹಾಗೆ ಹೇಳ್ತಿದ್ಯಾ? ಸೀಮಂತ ಕೂತಿರೋ ಹೆಣ್ಮಕ್ಳು ಹೊಟ್ಟೆ ಮೇಲೆ ಗಂಧೆ ತಲ್ಬಾರ್ದು, ಹೊಟ್ಟೆಲಿರೋ ಮಗುಗೆ ಮಂತ್ರ ಹೇಳ್ತೀವಲ್ಲ, ಮರ್ತೋದ್ರಾ? ಹೌದಲ್ವಾ? ಒಳ್ಳೆ ಸಮಯಕ್ಕೆ ನೆನಪು ಮಾಡಿದೆ. ಪುರೋಹಿತ್ರೆ, ಆ ಪದ್ಧತಿ ಕೂಡ ನಮಗಿದೆ. ಸರಿ, ಹಾಗೆ ಮಾಡಿಮ್ಮ. ಒಂದೊಂದು ವಂಶಗಳಲ್ಲಿ ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಪದ್ಧತಿಗಳಿರುತ್ತವೆ. ಅದನ್ನು ಯಾರು ಬೇಡ ಅಂತಾರೆ ಹೇಳಿ? ಮುಗ್ದೋಯ್ತು. ನಾನು ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೀತಾ ಇದೆ. ಆ ಶಿವ ಪಾರ್ವತಿ ಅವಳು ಹೊಟ್ಟೆ ಮೇಲೆ ಕೈ ಇಟ್ರು ಅಂದ್ರೆ ಅದು ಹೊಟ್ಟೆ ಅಲ್ಲ, ಒಳಗಿರೋದು ಬಟ್ಟೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಮ್ ಕತೆ ಅಷ್ಟೇನೆ. ಅಮ್ಮ ನಿಲ್ಸಿ. ಅದು ನಮ್ಮನೆ ಆಚರಣೆ ಸಿದ್ದು, ಯಾಕೆ ಸುಮ್ಮನೆ ತೊಂದರೆ ಕೊಡ್ತಿದ್ಯಾ? ನಿಮ್ದೇನಾದ್ರೂ ಹೊಸ ಆಚರಣೆಗಳಿದ್ಯಾ? ನಮ್ಗೆ ಅಂತ ಯಾರು ಇಲ್ಲ, ನಮ್ಮ ಪರಿಸ್ಥಿತಿನೂ ಸರಿ ಇಲ್ಲ. ಈ ಆಚಾರ ಬೇರೆನಾ? ಮತ್ತೇನ್ ಮಾಡ್ಬೇಕು ಸಿದ್ದು? ಒಂದ್ಸರಿ ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಮ್ಮ. ಅವಳ ಹೊಟ್ಟೆಗೆ ಇಷ್ಟು ಗಂಧ ಹಚ್ಚಿ ಮಂತ್ರ ಹೇಳೋದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ? ನಿಮಗೆ ಅಂತ ಆಚಾರ ಇದೆ ಅಂದ್ರಿ, ಅದನ್ನ ನಿಲ್ಸಕ್ ನಂಗೆ ಇಷ್ಟ ಇಲ್ಲ. ಆದ್ರೆ ಡಾಕ್ಟರ್ ಏನೋ ಸಂಪದಾಗೆ ಸ್ಕಿನ್ ಅಲರ್ಜಿ ಇದೆ, ಪ್ರೆಗ್ನೆಂಟ್ ಅಲ್ವಾ,
ಆ ವಿಷಯದಲ್ಲಿ ಹುಷಾರಾಗಿರಿ ಅಂತ ಹೇಳಿದ್ದಾರೆ. ಹೊಟ್ಟೆ ಮೇಲೆ ಯಾವುದೇ ತರಹದ ಆಯಿಲ್ಸು, ಅರಿಶಿನ ಕುಂಕುಮ ಯಾವುದೇ ತರ ಹಚ್ಚಬೇಡಿ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಒಳ್ಳೇದೆ. ಒಂದ್ಸರಿ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಆಚಾರ ನಿಲ್ಸದ್ ಬೇಡ. ಡಾಕ್ಟ್ರು ಓಕೆ ಅಂದ್ರೆ ಮುಂದುವರ್ಸೋಣ. ಏನಾಗಲ್ಲ ಬಿಡು. ಪದ್ಧತಿ ಪ್ರಕಾರ ಗಂಧ ಇಟ್ರೆ ಏನಾಗತ್ತೆ? ನೀನ್ ಹಚ್ಚಮ್ಮ. ಗರ್ಭಿಣಿ ಹುಡುಗಿ ಅಲ್ವಾ? ಡಾಕ್ಟ್ರು ಮಾಡಬೇಡಿ ಅಂದದ್ದನ್ನ ನಮ್ಮ ಇಷ್ಟದ ಪ್ರಕಾರ ಮಾಡಿದ್ರೆ ನಾಳೆ ಆಗ್ಬಾರ್ದೇನಾದ್ರೂ ಆದ್ರೆ ಡಾಕ್ಟ್ರು ಫೋನ್ ಸಿಗ್ತಾ ಇಲ್ವಲ್ಲ? ಇವಾಗ ಏನ್ ಮಾಡೋದು? ನಾನ್ ಸರಿ ಅಂದ್ರೆ ಹಾಗೇನಾದ್ರೂ ಅಲರ್ಜಿ ಜಾಸ್ತಿಯಾಗಿ ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಆಗುತ್ತೇನೋ? ಏನ್ ಮಾಡೋದೀಗ? ಅಮ್ಮ, ನಮ್ಮ ಮನೆಗೆ ಬರ್ತಾ ಇರೋ ಮೊದಲನೇ ಮಗು, ಅವಳಿಗೇನಾದ್ರೂ ಆಗುತ್ತೆ ಅನ್ನೋ ಭಯ ನಮ್ಗಿಲ್ಲ. ಆದ್ರೆ ಅವಳು ಹೊಟ್ಟೆಲಿರೋ ಮಗುಗೇನಾದ್ರೂ ಆಗುತ್ತೇನೋ ಅಂತ ಭಯನಮ್ಮ. ಇವಾಗ ಏನ್ ಮಾಡೋದು ಪಾರ್ವತಿ? ಗಂಧ ಹಚ್ಚಿದ್ರೆ ಏನೂ ಆಗಲ್ಲ ಅಜ್ಜಿ. ದೇಹಕ್ಕದು ಒಳ್ಳೇದೇ ಅಲ್ವಾ? ಹಾಗೆ ಹೇಳಿದ್ರೆ ಹೇಗೆ ಕಲ್ಯಾಣಿ? ಏನು 7 ವಿಷಯ ಅಂದ್ರೆ ನಾವು ಬಿಡಬಹುದಾಗಿತ್ತು. ಆದ್ರೆ ಹೊಟ್ಟೆಲ್ ಮಗು ಇದೆ. ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಒಂದ್ ನಿಮಿಷ ವೆಯ್ಟ್ ಮಾಡಿ. ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಬೇಡ ಬಿಡಿಸಿದ್ದು. ಅಮ್ಮ, ಡಾಕ್ಟರ್ಗೆ ಫೋನ್ ಮಾಡಿ ಮಾತಾಡುವಂತ ಅವಶ್ಯಕತೆ ಏನಿದೆ? ಹೇಗೂ ಅಲರ್ಜಿ ಇದೆ ಅಂತ ಹೇಳ್ತಿದ್ದಾಳಲ್ವಾ, ಮತ್ತೆ ಡಾಕ್ಟರ್ಗೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡೋದು? ಚಂದನ ಹಚ್ಚದೇ ಇದ್ರೂ ಪರವಾಗಿಲ್ಲ, ಮಂತ್ರ ಹೇಳಿ ಮುಗಿಸಿದ್ರೆ ಸಾಕು. ಅದು ನಿಜಾನೇ. ಹಸುಗೂಸಿನ ಪ್ರಾಣದ ಜೊತೆ ಚೆಲ್ಲಾಟ ಆಡಬಾರ್ದು. ಇಲ್ಲ, ಇವನು ಬೇಕು ಅಂತಾನೆ ಅಜ್ಜಿ ಸಂಪದಾನ ಮುಟ್ದೇ ಇರೋ ಹಾಗೆ ಮಾಡ್ದ. ಬಿಡಲ್ಲ. ಹೇಗಾದ್ರೂ ಇವತ್ತು ಈ ರಹಸ್ಯನ ಬಯಲು ಮಾಡ್ತೀನಿ. ಪುರೋಹಿತ್ರೆ, ಇನ್ನು ಕಾರ್ಯಕ್ರಮ ಶುರು ಮಾಡಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಫ್ಫಯೇ ಶ್ರೀರ್ಮಾ ದೇವಿ ಜೋಷ
ಏನಮ್ಮ ಎಲ್ರೂ ಅಲ್ಲಿದ್ರೆ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಏನೋ ನೀನು ನನ್ ಗುಂಡಿಗೆನೆ ಗಂಟ್ಲಿಗೆ ಬಂದ್ಬಿಟ್ಟಿತ್ತು. ಸ್ವಲ್ಪ ಹೊತ್ತಾಗಿದ್ರೆ ಉಸಿರೇ ನಿಂತೋಗ್ತಿತ್ತು. ನಿನ್ನ ಉಸಿರು ನಿಂತೋಗುತ್ತೆ. ನೀನ್ ನನ್ನ ಉಸಿರು ನಿಲ್ಸ್ತೀಯ ಅಮ್ಮ. ನಿನಗೆ ಮೊದ್ಲೇ ಹೇಳಿದ್ದೆ ಟೆನ್ಷನ್ ಮಾಡ್ಕೋಬೇಡ ಅಂತ. ಟೆನ್ಷನ್ ಮಾಡ್ಕೊಳ್ದೆ ಹೇಗೋ ಸುಮ್ನೆ ಇರಕ್ಕಾಗುತ್ತೆ? ನಡೆದಿದ್ದೇನ್ ಸಣ್ಣ ವಿಷಯನ ಸ್ವಲ್ಪ ಹೊತ್ತಲ್ಲೇ ಸಿಕ್ಕಾಕೋಬಿಡ್ತಾ ಇದ್ವಿ. ಆ ಶಿವ ಪಾರ್ವತಿ ಏನಾದ್ರು ಅವಳು ಹೊಟ್ಟೆ ಮೇಲೆ ಕೈ ಇಟ್ಟಿದ್ರೆ ಸುಮ್ನೆ ಇರ್ತಾ ಇದ್ರಾ? ನಮ್ ಜೀವನದ ಮೇಲೆ ಕಲ್ಲು ಹಾಕ್ದಾಗೆ. ಅಬ್ಬಾ ಯಾಕಮ್ಮ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಡೀತಾ ಇದೆ ಅಲ್ವಾ? ಇನ್ನು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಮಾತಾಡದೆ ಹೇಗೋ ಇರಕ್ಕಾಗುತ್ತೆ? ನೋಡು, ನನ್ಗೊಂದ್ ಮಾತು ಹೇಳು. ಅಲ್ಲ, ಗರ್ಭಿಣಿನೇ ಅಲ್ದೇ ಇರೋಳ್ಗೆ ಸೀಮಂತ ಯಾಕೋ? ಅದಕ್ಕೆ ಅವ್ರನ್ನೆಲ್ಲ ಯಾಕೆ ಕರಿಬೇಕು? ಗೊತ್ತಿದ್ದು ಹುಲಿ ಬೋನಲ್ಲಿ ಕೈ ಇಟ್ಟ ಹಾಗೆ ಅವ್ರ ಹತ್ರ ಯಾಕೆ ಈ ಆಟ ಆಡ್ಬೇಕು? ಅಮ್ಮ, ನಿನ್ ಪ್ರಾಣಕ್ಕೆ, ನನ್ ಪ್ರಾಣಕ್ಕೆ, ಸಂಪದ ಪ್ರಾಣಕ್ಕೆ ಯಾವುದೇ ತರ ಅಪಾಯ ಇಲ್ಲ.